ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಸಹೋದರ ಸಹೋದರಿಯರೇ, ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ ದೇವರು ಒಂದು ಅದ್ಭುತವಾದಂಥ ಮಾತು ನಮಗೆ ಕೊಟ್ಟಿದ್ದಾನೆ. ಬೇಕಂತಲೇ ನಿಮ್ಮಿಂದ ಅದನ್ನು ನಾನು ಓದಿಸಿದ್ದೇನೆ. ಎಷ್ಟು ಜನರಿಗೆ ಈ ಮಾತು ಅರ್ಥ ಆಯಿತೋ ಅರ್ಥ ಆಗಿಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ದೇವರು ನನಗೆ ಕೊಟ್ಟಂಥ ಒಂದು ಜ್ಞಾನದಿಂದ ಅದನ್ನು ನಿಮಗೆ ವಿವರಣೆ ಮಾಡಿ ತಿಳಿಸಲು ಹೇಳಲು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ನಾವು ನೋಡ್ತಿದ್ದೇವೆ ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಮ್ಮೆಲ್ಲರಿಗೂ ಕೂಡ ದೇವರು ಒಂದು ಅದ್ಭುತವಾದಂಥ ಮಾತನ್ನು ಆತ ಹೇಳ್ತಾ ಇದ್ದೇನೆ. ಏನಂದರೆ 2 ಕೊರಿಂಥದವರ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ, ನಾವು ಒಂದೇ ಮಾತಿನಲ್ಲಿ ಹೇಳಬೇಕಪ್ಪ ಅಂತಂದರೆ ನಾವು ಅಪಾಯದಲ್ಲಿದ್ದರೂ ಕೂಡ ಉಪಾಯ ಇಲ್ಲದವರು ಆಗಿರುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಒಂದೇ ಮಾತಿನಲ್ಲಿ ದೇವರು ಏನು ಹೇಳ್ತಾ ಇದ್ದಾನೆ ಅಂದರೆ, ನಾವು ಅಪಾಯದಲ್ಲಿದ್ದರೂ ಕೂಡ, ನಾವು ಇಕ್ಕಟ್ಟಿನಲ್ಲಿದ್ದರೂ ಕೂಡ, ನಾವು ಅಪಾಯದಲ್ಲಿದ್ದರೂ ಕೂಡ ನಾವು ಉಪಾಯ ಇಲ್ಲದವರಂತೆ ಈ ಲೋಕದಲ್ಲಿ ಇರುವುದಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅಂದರೆ ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ ನಮ್ಮ ಸುತ್ತಲೂ ನಮಗೆ ಇಕ್ಕಟ್ಟು ಅಂತಕ್ಕಂಥ ಪರಿಸ್ಥಿತಿ ಇದ್ರೂ ಕೂಡ, ಇಕ್ಕಟ್ಟಿನಲ್ಲಿ ನಾವು ಇದ್ರೂ ಕೂಡ ದೇವರು ಏನು ಮಾಡ್ತಾನಪ್ಪ ಅಂತಂದರೆ, ನಾನು ನೀನು ನಂಬಿದಂಥ ದೇವರು ಆತನು ನಮ್ಮ ಇಕ್ಕಟ್ಟಿನಲ್ಲಿ ಕೂಡ ಆತನ ಏನು ಮಾಡ್ತಾನೆ, ನಮಗೆ ವಿಶಾಲತೆಯನ್ನು ಆತನ ಏನು ಮಾಡ್ತಾನೆ ರೀ, ಅನುಗ್ರಹಿಸ್ತಾನೆ ಅಂತೇಳಿ. ಹಲ್ಲೆಲೂಯಾ. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟಿದ್ರೂ ಕೂಡ, ನಾವು ದೆಸೆಗೆಟ್ಟವ್ರನ್ನು ಆದ್ರೂ ಕೂಡ ನಾವು ದಿಕ್ಕಿಲ್ಲದವರು ಅಲ್ಲ, ನಮ್ಮ ಸುತ್ತಲೂ ಅಪಾಯ ಇದ್ರೂ ಕೂಡ ನಾವು ಉಪಾಯ ಇಲ್ಲದವರು ಅಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ನಮ್ಮನ್ನು ಆತನು ಧೈರ್ಯಪಡಿಸ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಿಜವಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಮಾತು ಎಷ್ಟು ಸತ್ಯವಾಗಿದೆಯಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಎಷ್ಟೇ ಅಪಾಯಗಳು ಬರಲಿ, ನಮ್ಮ ಜೀವಿತದಲ್ಲಿ ಎಷ್ಟೇ ಉಪದ್ರವಗಳು ಬರಲಿ, ನಮ್ಮ ಜೀವಿತದಲ್ಲಿ ಎಷ್ಟೇ ಇಕ್ಕಟ್ಟುಗಳು ಬರಲಿ, ಏನೇ ಬಂದ್ರೂ ಕೂಡ ನಮ್ಮ ಜೀವಿತದಲ್ಲಿ ಇಕ್ಕಟ್ಟು ಬಂತಪ್ಪ ಅಂತಂದರೆ, ನಾವು ಇಕ್ಕಟ್ಟಿಗೆ ಗುರಿಯಾದೆವಪ್ಪ ಅಂದರೆ ದೇವರ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಏನು ಮಾಡ್ತಾನೆ ನಮ್ಮದೇ ನಮಗೆ ವಿಶಾಲತೆಯನ್ನು ಆತನ ಏನು ಮಾಡ್ತಾನೆ ರೀ, ದಯಪಾಲಿಸ್ತಾನೆ ಅಂತೇಳಿರಿ. ಒಂದು ವೇಳೆ ನಾವು ಅಪಾಯದ ಅಂಚಿನಲ್ಲಿ ಬಿದ್ದೇವಪ್ಪ ಅಂತೇಳಿರಿ, ನಾವು ಅಪಾಯಕ್ಕೆ ಒಂದು ವೇಳೆ ಗುರಿಯಾದೆವು ಅಂತೇಳಿರಿ, ಅಂಥ ಸಂದರ್ಭದಲ್ಲಿ ದೇವರು ಏನು ಮಾಡ್ತಾರೆ, ನಮಗೆ ಅದರಿಂದ ತಪ್ಪಿಸಿಕೊಳ್ಳುವಂಥ ಉಪಾಯವನ್ನು ಕೂಡ ದೇವರು ನಮಗೆ ದಯಪಾಲಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ದೇವರು ಅಪಾಯದಲ್ಲಿ ನಾವು ಬಿದ್ದರೂ ಕೂಡ, ಅಪಾಯ ನಮಗೆ ಸಂಭವಿಸಿದ್ರೂ ಕೂಡ ಅದರಿಂದ ತಪ್ಪಿಸಿಕೊಳ್ಳುವಂಥ ಉಪಾಯ ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ದೇವರು ಹೇಳುವಂಥ ಸಂದರ್ಭದಲ್ಲಿ ಒಂದು ವೇಳೆ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಈ ಮಾತುಗಳಿಂದ ನಾವು ಬಲವನ್ನು ತಂದುಕೊಂಡು, ಈ ಮಾತುಗಳಿಂದ ನಾವು ಧೈರ್ಯವನ್ನು ತಂದುಕೊಂಡು, ಈ ಲೋಕದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಎಷ್ಟೇ ಇಕ್ಕಟ್ಟು ಬಂದ್ರೂ ಕೂಡ, ಯಾವುದೇ ಒಂದು ಅಪಾಯ ಬಂದ್ರೂ ಕೂಡ ನಾವು ಧೈರ್ಯ ಉಳ್ಳವರಾಗಿರಬೇಕು ಎಂಬುದಾಗಿ ದೇವರು ನಮಗೆ ಹೇಳುವಂಥವನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಾನು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, 1-2 ಘಟನೆ ನಿಮ್ಮ ಎದುರಿಗೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ, ನಿಮ್ಮನ್ನು ಧೈರ್ಯಪಡಿಸಲು, ನಿಮ್ಮನ್ನು ಬಲಪಡಿಸಲು. ನಾವು ನೋಡ್ತೇವೆ ಇಸ್ರಾಯೇಲರೆಲ್ಲರೂ ಕೂಡ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಇನ್ನೇನು ಆ ಬಿಟ್ಟಿ ಕೆಲಸ ಮುಗೀತು, ಆ ದಾಸತ್ವದ ಕೆಲಸ ಮುಗೀತು, ಆ ಫರೋನು ಒಂದು ಕೈ ಕೆಳಗೆ ಮಾಡುವಂಥ ಒಂದು ಬಿಟ್ಟಿ ಕೆಲಸ ಮುಗೀತು, ಇನ್ನೇನು ನಾವು ವಾಗ್ದಾನ ಭೂಮಿಗೆ ಹೋಗ್ತೀವಿ, ಆಶೀರ್ವಾದದ ದೇಶಕ್ಕೆ ನಾವು ಹೋಗ್ತೀವಿ, ದೇವರು ನಮಗಾಗಿ ಸಿದ್ಧಪಡಿಸಿರುವಂಥ ಪಟ್ಟಣಕ್ಕೆ ನಾವು ಹೋಗ್ತೀವಿ ಅಂತೇಳಿ ಇಸ್ರಾಯೇಲರೆಲ್ಲರೂ ಕೂಡ ಅವರು ತಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅವರಿಗೆ ನಾವು ನೋಡ್ತೇವೆ ಕೆಂಪು ಸಮುದ್ರ ಅಂತಕ್ಕಂಥದ್ದು ಅಡ್ಡ ಬಂತೆಂಬುದಾಗಿ ನೋಡ್ತೀವಿ ಅಂತೇಳಿ. ಯಾವಾಗ ಇಸ್ರಾಯೇಲ್ ಜನರಿಗೆ ಮಾರ್ಗದಲ್ಲಿ ಕೆಂಪು ಸಮುದ್ರ ಅಡ್ಡ ಬಂತು, ಅವಾಗ ಏನು ಮಾಡ್ತಾರಪ್ಪ ಅಂದರೆ, ಅವ್ರು ತಪ್ಪಿಸ್ಕೊಳ್ಬೇಕಂತೇಳಿ, ಇಲ್ಲ ನಾವು ತಿರುಗಿ ಐಗುಪ್ತ ದೇಶಕ್ಕೆ ಹಿಂದೆ ಹೋಗೋಣ ಅಂತೇಳಿ ವಾಪಸ್ ಹಿಂದೆ ನೋಡ್ತಾರೆ. ಹಿಂದೆ ಫರೋ ತನ್ನ ರಥಗಳ ತೊಗೊಂಡು ಇವ್ರಿಗೆ ಬೆನ್ನತ್ತಿರ್ತಾನೆ. ಆಮೇಲೆ ಮುಂದೆ ನೋಡಿದ್ರೆ ಕೆಂಪು ಸಮುದ್ರ ಇದೆ, ಹಿಂದೆ ನೋಡಿದ್ರೆ ಫರೋನ ಸೈನ್ಯ ಕಟ್ಕೊಂಡು ನಮ್ಮನ್ನು ಹೊಡಿಲಿಕ್ಕೆ ಬರ್ತಾಯಿದ್ದಾನೆ. ಇನ್ನೇನು ಎಡಕ್ಕೂ ಬಲಕ್ಕೂ ತಪ್ಪಿಸ್ಕೊಂಡು ಹೋಗ್ಬೇಕಂದ್ರೆ ದೊಡ್ಡ ದೊಡ್ಡ ಬೆಟ್ಟಗಳು ಅವ ಅಂತೇಳಿರಿ. ಅಂದರೆ ಇಸ್ರಾಯೇಲರಿಗೆ ಎಂಥ ಅಪಾಯ ಬಂತಪ್ಪ ಅಂತಂದರೆ, ಎಂಥ ಅಪಾಯದಲ್ಲಿ ಅವರು ಸಿಕ್ಕಾಕೊಂಡ್ರಪ್ಪ ಅಂತಂದರೆ, ಅವರಿಗೆ ತಪ್ಪಿಸಿಕೊಳ್ಳಲಿಕ್ಕೆ ಯಾವುದೇ ಮಾರ್ಗ ಅಂತಕ್ಕಂಥದ್ದಲ್ಲಿ ಅವ್ರಿಗೆ ಕಾಣಲಿಲ್ಲ ಅಂತೇಳಿರಿ. ಯಾವಾಗ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಆಡು ಭಾಷೆಯಲ್ಲಿ ನಾವು ಹೇಳ್ತೀವಲ್ಲ, ಮುಂದೆ ನೋಡಿದ್ರೆ ಕೆರೆ, ಹಿಂದೆ ನೋಡಿದ್ರೆ ಬಾಯಿ ಅಂತೀವಲ್ಲ, ಹಾಗೆ ಇಸ್ರಾಯೇಲರ ಜೀವಿತದಲ್ಲಿ ಭಾಳ ಅಪಾಯಕ್ಕೆ ಅವರು ಗುರಿಯಾದರು. ಭಾಳ ಅಪಾಯ ಸ್ಥಿತಿಯಲ್ಲಿ ಅವ್ರು ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಅವ್ರನ್ನ ಕರೆದಂಥ ದೇವರು ಆತನು ಎಂಥ ದೇವರಾಗಿದ್ದಾನಪ್ಪ ಅಂತಂದರೆ, ಆತನು ನಂಬಿಗಸ್ತನಂಥ ದೇವರಾಗಿದ್ದಾನಂತೇಳಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನನ್ನನ್ನು ನಿನ್ನನ್ನು ಕರೆದಂಥ ದೇವರು, ನಿನ್ನನ್ನು ಆರಿಸ್ಕೊಂಡಂಥ ದೇವರು ಆತನು ಸಾಮಾನ್ಯವಾದಂಥ ದೇವರಲ್ಲ. ನಮ್ಮ ಜೀವಿತದಲ್ಲಿ ಅಪಾಯಗಳು ಬಂದಂಥ ಸಂದರ್ಭದಲ್ಲಿ, ನಮ್ಮ ಜೀವಿತದಲ್ಲಿ ಅಪಾಯಕ್ಕೆ ಗುರಿಯಾದಂಥ ಸಂದರ್ಭದಲ್ಲಿ ನಾವು ಅಪಾಯದಲ್ಲಿ ಬಿದ್ದು ಹೋಗ್ಬೇಕಂತೇಳಿ ನಮ್ಮ ದೇವರು ನಮ್ಮನ್ನು ನೋಡುವಂಥ ದೇವರಲ್ಲ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ನಾನು ನೀನು ಆರಾಧಿಸುವಂಥ ದೇವರು ಆತನು ಎಂಥ ಅದ್ಭುತ ಕಾರ್ಯ ಮಾಡಿದನಪ್ಪ ಅಂತಂದರೆ, ಯಾವಾಗ ತನ್ನ ಜನರು, ತನ್ನ ಆರಿಸ್ಕೊಂಡಂಥ ಪ್ರಜೆಗಳು ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋನ ಸೈನ್ಯ,
ಎಡಕ್ಕೂ ಬೆಲಕ್ಕೂ ದೊಡ್ಡ ದೊಡ್ಡ ಬೆಟ್ಟಗಳು, ತಪ್ಪಿಸಿಕೊಳ್ಳುವಂಥ ಮಾರ್ಗನೇ ಅಲ್ಲಿ ಕಾಣ್ತಾ ಇಲ್ಲ ಅಂತ ಇಸ್ರಾಯೇಲರೆಲ್ಲರೂ ಬಾಧೆ ಪಡುವಂಥ ಸಂದರ್ಭದಲ್ಲಿ, ಅಪಾಯಕ್ಕೆ ಗುರಿಯಾದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರೇ ಎಂಥ ದೊಡ್ಡ ಉಪಾಯ ಮಾಡಿದನಪ್ಪ ಅಂತಂದರೆ, ಆ ಒಂದು ಕೆಂಪು ಸಮುದ್ರದಲ್ಲಿ ನಾವು ನೋಡ್ತೇವೆ ಅವರಿಗೆ ಒಣನೆಲದಲ್ಲಿ ನಡೆದು ಹೋಗುವಂತೆ ದಾರಿಯನ್ನು ಉಂಟು ಮಾಡಿದನಂತೇಳಿ. ಹಲ್ಲೆಲೂಯಾ. ಎಂಥ ಅದ್ಭುತವಾದಂಥ ಉಪಾಯವನ್ನು ದೇವರು ತನ್ನ ಜನರಿಗೆ ಮಾಡಿದನಪ್ಪ ಅಂತಂದರೆ, ಅವರು ಅಪಾಯದಲ್ಲಿ ಸಿಕ್ಕಾಕೊಂಡ್ರೂ ಕೂಡ, ಇಕ್ಕಟ್ಟಿನಲ್ಲಿ ಬಿದ್ದರೂ ಕೂಡ ನಾವು ನೋಡ್ತೇವೆ ಅವರ ಇಕ್ಕಟ್ಟಿನಲ್ಲಿ ದೇವರು ವಿಶಾಲತೆಯನ್ನು ದಯಪಾಲಿಸಿದನು. ಮತ್ತು ನಾವು ನೋಡ್ತೇವೆ ಅವರ ಅಪಾಯದ ಸ್ಥಿತಿಯಲ್ಲಿ ಉಪಾಯದಿಂದ ಅವ್ರನ್ನ ಏನು ಮಾಡಿದನ್ರಿ, ರಕ್ಷಿಸಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂತೆಲ್ಲ ಆತ್ಮೀಯ ಬಂಧುಗಳೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಕೂಡ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಇಕ್ಕಟ್ಟಿನಲ್ಲಿ ನೀವು ಕೂಡ ಸಿಕ್ಕಾಕೊಂಡಿದ್ದೀರಪ್ಪ ಅಂತಂದರೆ, ಸುತ್ತಲೂ ನೋಡಿದ್ರೂ ಕೂಡ, ಯಾವ ಕಡೆ ನೋಡಿದ್ರೂ ಕೂಡ ಸುತ್ತಲೂ ಎಲ್ಲ ಕಡೆ ಇಕ್ಕಟ್ಟೇ ಇದೆ, ನಿಮಗೆ ಯಾವುದೋ ಮಾರ್ಗ ಕಾಣ್ತಾ ಇಲ್ಲ ಎಂಬುದಾಗಿ ನೀವು ಕೂಡ ಒಂದು ವೇಳೆ ಅಪಾಯದ ಅಂಚಿನಲ್ಲಿ ಒಂದು ವೇಳೆ ಇರೋದಾದರೆ, ಖಂಡಿತವಾಗಿ ನಿಮ್ಮ ಸುತ್ತಲಿರುವಂಥ ಪರಿಸ್ಥಿತಿಗಳನ್ನು ನೋಡಿ ನೀವು ಕೂಡ ಭಯಪಡ್ತಾ ಇರೋದಾದರೆ, ತಪ್ಪಿಸಿಕೊಳ್ಳುವಂಥ ಮಾರ್ಗನೇ ನಿಮಗೆ ಕಾಣ್ತಾ ಇಲ್ಲಪ್ಪ ಅಂತಂದರೆ, ನಿಮಗೆ ದೇವರು ಕೊಡುವಂಥ ಆದರಣೆ ಮಾತೇನಪ್ಪ ಅಂತಂದರೆ, ನಾವು ನೋಡ್ತೇವೆ ನಾನೆಂಥ ದೇವರಿದ್ದೀನಪ್ಪ ಅಂತಂದರೆ, ನಿಮ್ಮ ಅಪಾಯದಲ್ಲಿ ನಾನು ಉಪಾಯದಿಂದ ನಿಮ್ಮನ್ನು ತಪ್ಪಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಇಸ್ರಾಯೇಲರನ್ನು ಯಾವ ರೀತಿ ಕೆಂಪು ಸಮುದ್ರದಿಂದ ತಪ್ಪಿಸಿದನೋ, ಫರೋನ ಸೈನ್ಯದಿಂದ ತಪ್ಪಿಸಿದನೋ, ಅವರು ಒಣನೆಲದಲ್ಲಿ ನಡೆದು ವಾಗ್ದಾನ ಭೂಮಿಗೆ ಕಾಲಿಡುವಂತೆ ದೇವರು ಯಾವ ರೀತಿಗೆ ಅವರಿಗೆ ಸಹಾಯ ಮಾಡಿದನೋ, ಅದೇ ರೀತಿಗೆ ನಿಮ್ಮ ಜೀವಿತದಲ್ಲಿ ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಇದ್ರೂ ಕೂಡ, ನಿಮ್ಮ ಜೀವಿತದಲ್ಲಿ ಎಷ್ಟೇ ನೀವು ಕಷ್ಟದ ಪರಿಸ್ಥಿತಿಯಲ್ಲಿ ಹೋದ್ರೂ ಕೂಡ, ಇನ್ನೇನು ನಮ್ಮ ಜೀವಿತ, ನಮ್ಮ ಬದುಕು ಮುಗೀತು ಅಂಥೇಳಿ ನೀವು ಅಪಾಯದ ಅಂಚಿನಲ್ಲಿ ನಾವು ಇದ್ದೇವೆ ಅಂಥೇಳಿ ನಾವು ಅಂದ್ಕೊಂಡ್ರೂ ಕೂಡ, ದೇವರು ಏನು ಮಾಡ್ತಾನಪ್ಪ ಅಂತಂದರೆ, ನಮ್ಮ ಅಪಾಯ ಸ್ಥಿತಿಯಲ್ಲಿ ಆತನು ಉಪಾಯವನ್ನು ನಮಗೆ ಕೊಡುವಂಥ ದೇವರಾಗಿದ್ದೇನೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಅದಕ್ಕೋಸ್ಕರಾಗಿ ಉಪವಾಸ ಪ್ರಾರ್ಥನೆಗೆ ಬಂದಿರುವಂತೆಲ್ಲ ನನ್ನ ಪ್ರೀತಿದವ್ರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನೀವು ಇಕ್ಕಟ್ಟಿನಲ್ಲಿದ್ದೀರೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರೋಂಥ ಅನೇಕ ಸಲ ನಾವು ಅನೇಕ ಅಪಾಯದ ಅಂಚಿನಲ್ಲಿರ್ತೀವಿ. ನಾವು ಅನೇಕ ಸಲ ನಾವು ಇಕ್ಕಟ್ಟಿನಲ್ಲಿರ್ತೀವಿ. ಸರಿಯಾಗಿ ಉದ್ಯೋಗ ಇರುವುದಿಲ್ಲ, ಆರ್ಥಿಕವಾಗಿ ನಮಗೆ ತುಂಬ ಕಷ್ಟ ಇರ್ತದೆ. ನಾವು ನೋಡ್ತೇವೆ ಈ ರೀತಿಯಾಗಿ ಸಾಲ ಅಂತಕ್ಕಂಥ ಸುಳಿಯಲ್ಲಿ, ರೋಗ ಅಂತಕ್ಕಂಥ ಬಾಧೆಯಲ್ಲಿ, ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಕೂಡ ಅಪಾಯದ ಅಂಚಿನಲ್ಲಿರುವುದಾದರೆ, ನಾವು ಕೂಡ ಇಕ್ಕಟ್ಟಿನಲ್ಲಿರೋದಾದರೆ, ಒಂದು ವೇಳೆ ಆರ್ಥಿಕ ಪರಿಸ್ಥಿತಿ ಬಂದು ನಮ್ಮ ಮನೆ ಬಾಗಿಲನ್ನು ತಡ್ತಾ ಇರೋದಾದರೆ, ಒಂದು ವೇಳೆ ರೋಗ ಅಂತಕ್ಕಂಥದ್ದು ಬಂದು ನಮ್ಮ ಮನೆ ಬಾಗಿಲನ್ನು ತಡ್ತಾ ಇರೋದಾದರೆ, ಒಂದು ವೇಳೆ ಸಾಲ ಅಂತಕ್ಕಂಥದ್ದು ಭಯಂಕರವಾಗಿ ನಮ್ಮನ್ನು ಪೀಡಿಸ್ತಾ ಬಂದು ನಮ್ಮ ಮನೆ ಬಾಗಿಲನ್ನು ತಡ್ತಾ ಇರೋದಾದರೆ, ಇಂಥ ಪರಿಸ್ಥಿತಿಗಳಲ್ಲಿ, ಅನಾರೋಗ್ಯದ ಪರಿಸ್ಥಿತಿಯಲ್ಲಿ, ಸಾಲದ ಒಂದು ಇಕ್ಕಟ್ಟಿನಲ್ಲಿ ನಾವು ನೋಡ್ತೇವೆ, ದಿಕ್ಕು ಕಾಣೋಂಥ ಪರಿಸ್ಥಿತಿಯಲ್ಲಿ, ನಮ್ಮ ಜೀವಿತದಲ್ಲಿ ಎಲ್ಲ ಪ್ರಯತ್ನಗಳಲ್ಲಿ ಸಫಲತೆ ಅಂತಕ್ಕಂಥ ಇಲ್ಲದೆ ನಮ್ಮ ಜೀವಿತದಲ್ಲಿ ಇನ್ನೇನು ಅಪಾಯ ಅಂತಕ್ಕಂಥ ಅಂಚಿನಲ್ಲಿ ನಾವು ಒಂದು ವೇಳೆ ಇದ್ದೇವಪ್ಪ ಅಂತಂದರೆ, ಧೈರ್ಯಗೊಳ್ಳ್ರಿ, ಬಲಗೊಳ್ಳ್ರಿ. ಕಾರಣ ಏನಪ್ಪ ಅಂತಂದರೆ, ನಾನು ನೀನು ಆರಾಧಿಸುವಂಥ ದೇವರು ಎಂಥವನಪ್ಪ ಅಂತಂದರೆ, ನಾವು ನೋಡ್ತೇವೆ ಅಪಾಯದಲ್ಲಿದ್ದಂಥ ಇಸ್ರಾಯೇಲರಿಗೆ ಕೆಂಪು ಸಮುದ್ರದಲ್ಲಿ ಒಣನೆಲವನ್ನು ಆತನು ಏರ್ಪಡಿಸಿ ಅವರು ನಡೆದು ಹೋಗುವಂತೆ ಅವರಿಗೆ ಕ್ಷೇಮವನ್ನು ಅನುಗ್ರಹಿಸಿದನು. ನಾವು ನೋಡ್ತೇವೆ ಮೊದಲನೇ ವರ್ಷಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ಒಬ್ಬ ವಿಧವೆ ಇರ್ತಾಳ್ರಿ. ಮೊದಲನೇ ವರ್ಷಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ಒಬ್ಬ ಬಡ ವಿಧವೆ ಇರ್ತಾಳೆ. ಆ ಬಡ ವಿಧವೆ ಹತ್ರ ಒಬ್ಬ ದೇವರ ಸೇವಕನು ಹೋಗ್ತಾನೆ. ಆಕೆ ಅಡವಿಯಲ್ಲಿ ಕಟ್ಟಿಗೆ ಆರಿಸ್ತಾ ಇರ್ತಾಳೆ. ಈತನು ಆಕೆ ಹತ್ರ ಹೋಗಿ, ಅಮ್ಮ ನನಗೆ ಕುಡಿಯೋದಕ್ಕೋಸ್ಕರ ಒಂದು ತಂಬಿಕೆ ನೀರು ತೊಂಬ ಎಂಬುದಾಗಿ ಹೇಳ್ತಾನೆ. ಯಾವಾಗ ಆಕೆ ನೀರನ್ನು ತರಲಿಕ್ಕೆ ಆಕೆ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಇನ್ನೊಂದು ಮಾತು ಆತನು ಹೇಳ್ತಾನೆ, ನಾನು ಅಮ್ಮ ಬರುವಾಗ ನನಗೋಸ್ಕರಾಗಿ ಒಂದು ರೊಟ್ಟಿ ತೊಗೊಂಡು ಬಾ ಎಂಬುದಾಗಿ ಹೇಳ್ತಾನೆ. ಆವಾಗ ಆ ಹೆಣ್ಮಗಳು ಹೇಳ್ತಾಳೆ, ಆ ಬಡ ವಿಧವೆ ಹೇಳ್ತಾಳೆ, ಅಯ್ಯ ನನ್ನ ಹತ್ರ ರೊಟ್ಟಿ ಇಲ್ಲ, ನಮ್ಮ ಮನೆಯಲ್ಲಿ ಏನಿಲ್ಲ, ರೊಟ್ಟಿ ಇಲ್ಲ ಎಂಬುದಾಗಿ ಆಕೆ ಹೇಳ್ತಾಳೆ. ಆವಾಗ ಆಕೆ ಹೇಳ್ತಾಳೆ, ನಾನು ಈ ಅಡವಿಗೆ ಬಂದು ಕಟ್ಟಿಗೆ ಯಾಕೆ ಆರಿಸ್ತಾ ಇದ್ದೀನಪ್ಪ ಅಂದರೆ, ಇಲ್ಲಿ 4-6 ಕಟ್ಟಿಗೆಗಳನ್ನು ತೆಗೆದುಕೊಂಡೋಗಿ ಮನೆ ಹೋಗಿ ಒಲೆಯಲ್ಲಿಟ್ಟು ಒಂದು ರೊಟ್ಟಿಗಾಗುವಷ್ಟು ಹಿಟ್ಟು ಮಾತ್ರ, ಒಂದು ಹಿಡಿ, ಒಂದು ಮುಟ್ಟಿ ಹಿಟ್ಟು ಮಾತ್ರ ನನ್ನ ಮನೆಯಲ್ಲಿದೆ. ಅದನ್ನು ಒಂದು ರೊಟ್ಟಿ ಮಾಡಿದ ಮೇಲೆ ನನ್ನ ಮಗನು ಸ್ವಲ್ಪ, ನಾನು ಸ್ವಲ್ಪ ತಿಂದು ಇನ್ನೇನು ನಾಳೆ ಸತ್ತೇ ಹೋಗ್ಬೇಕು, ನಾವು ಇಂಥ ಅಪಾಯದಲ್ಲಿ ನಾವು ಇದ್ದೀವಿ ಅಂತೇಳಿ ಆ ದೇವ್ರ ಮನುಷ್ಯನಿಗೆ ಆಕೆ ಹೇಳ್ತಾಳೆ. ಆವಾಗ ಆ ದೇವ್ರ ಮನುಷ್ಯ ಹೇಳ್ತಾನೆ, ಸರಿಯಮ್ಮ ಇರಲಿ, ಅದು ಒಂದು ಮುಟ್ಟಿ ಹಿಟ್ಟಿದ್ರೂ ಕೂಡ ನೀನೇನು ಮಾಡಪ್ಪ ಅಂತಂದರೆ ಮೊದಲದರಲ್ಲಿ ನನಗೊಂದು ರೊಟ್ಟಿ ಮಾಡ್ಕೊಂಡು ಬಾ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ನೋಡಿರಿ, ಆಕೆ ಹೇಳ್ತಾಳೆ, ಈ ರೊಟ್ಟಿ ಒಂದೇ ರೊಟ್ಟಿ ಹಿಟ್ಟದ, ಒಂದೇ ರೊಟ್ಟಿ ಆಗ್ತದ, ಅದು ಒಂದು ರೊಟ್ಟಿ ಮಾಡಿದ ಮೇಲೆ ನಾ ಅರ್ಧ ತಿನ್ನಬೇಕು, ನನ್ನ ಮಗ ಅರ್ಧ ತಿನ್ನಬೇಕು, ಇಬ್ಬರು ಅರ್ಧ ತಿಂದ ಮೇಲೆ ನಾವು ಮುಂದೆ ನಮಗೆ ದಿಕ್ಕಿಲ್ಲ,
ನಮಗೆ ಮುಂದೆ ಏನಿಲ್ಲ, ಯಾಕಂದರೆ ಮಳೆ ಅಂತಕ್ಕಂಥದ್ದು ನಿಂತು ಹೋಗಿದೆ, ಬರಗಾಲ ಅಂತಕ್ಕಂಥದ್ದು ದೇಶದ ಮೇಲೆ ತಾಂಡವಾಡ್ತಾ ಇದೆ. ಎಲ್ಲಿಯೂ ಕೂಡ ನೀರು ಅಂತಕ್ಕಂಥದ್ದು, ಆಹಾರ ಅಂತಕ್ಕಂಥದ್ದು, ದನಗಳಿಗೆ ಹುಲ್ಲು ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಇಷ್ಟು ಭಯಂಕರವಂಥ ಪರಿಸ್ಥಿತಿಯಲ್ಲಿ ಆಹಾರನೇ ಇಲ್ಲ, ನಾವು ಸತ್ತೇ ಹೋಗಬೇಕಯ್ಯ ಎಂಬುದಾಗಿ ಆಕೆ ಹೇಳ್ತಾ ಇದ್ದಾಳೆ. ಸತ್ತು ಹೋಗ್ಬೇಕಂದ್ರೆ ಆತನ ಹೇಳ್ತಾನೆ, ಇಲ್ಲ ನನಗೆ ಮೊದಲು ಒಂದು ರೊಟ್ಟಿ ತೊಗೊಂಡು ಬಾ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನೋಡಿರಿ, ಆ ಹೆಣ್ಮಗಳು ಬಡವಿದೆ ಎಷ್ಟು ಇಕ್ಕಟ್ಟಿನಲ್ಲಿ ಬಿದ್ದಳು, ಎಷ್ಟು ಅಪಾಯದಲ್ಲಿ ಬಿದ್ದಳು. ಆದರೂ ಕೂಡ ನಾವು ನೋಡ್ತೇವೆ ಆಕೆ ಮನೆಗೆ ಹೋಗಿ ತನಗೆ ಬದಲಾಗಿ ತಾನು ತನ್ನ ಮಗನು ತಿನ್ನುವಂಥ ಒಂದು ಹಿಡಿ ಹಿಟ್ಟು, ಒಂದು ಮುಟ್ಟಿ ಹಿಟ್ಟಿನಲ್ಲಿ ಒಂದು ರೊಟ್ಟಿ ಮಾಡಿಕೊಂಡು ಆಕೆ ದೇವ್ರ ಮನುಷ್ಯನಿಗೆ ತಂದು ಕೊಡ್ತಾಳೆ ಅಂತೇಳಿ. ಹಲ್ಲೆಲೂಯಾ. ನಾನು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಯಾವಾಗ ಇಂಥ ಅಪಾಯದ ಸ್ಥಿತಿಯಲ್ಲಿ ಆಕೆ ಇದ್ದಳು, ಆ ಬಡ ವಿಧವೆಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ತಂದು ಹಾಕುವಂಥವ್ರು ಯಾರೂ ಇಲ್ಲ, ನೋಡಿಕೊಳ್ಳುವಂಥವ್ರು ಯಾರೂ ಇಲ್ಲ. ಒಂದು ಚಿಕ್ಕ ಮಗು ಇದ್ದಾನೆ, ಗಂಡ ತೀರಿ ಹೋಗಿದ್ದಾನೆ, ಏನಿಲ್ಲ, ದೇಶದ ಮೇಲೆ ಬರಗಾಲ ಬಿದ್ದಿದೆ. ಆದರೆ ನಾವು ನೋಡ್ತಿದ್ದೇವೆ ಅಂತ ಮರು ದಿವಸ ಅವರು ಸತ್ತೇ ಹೋಗಬೇಕಾಗಿತ್ತು, ಸಾಯಲೇಬೇಕಾಗಿತ್ತು, ಅಂಥ ಅಪಾಯದ ಅಂಚಿನಲ್ಲಿದ್ದರು. ಅದನ್ನು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ. ಆ ದೇವರ ಮನುಷ್ಯನಿಗೆ ಒಂದು ರೊಟ್ಟಿಯನ್ನು ಮಾಡಿಕೊಟ್ಟಿದ್ದರಿಂದ ನಾವು ನೋಡ್ತೇವೆ ಆ ಒಂದು ಬಡ ವಿಧವೆಯ ಮನೆಯಲ್ಲಿರುವಂಥ ಮಡಿಕೆಯಲ್ಲಿರುವಂಥ ಹಿಟ್ಟು ಅದು ವೃದ್ಧಿ ಆಗ್ತಾ ಹೋಯಿತು. ಆಕೆ ಮಗೆಯಲ್ಲಿರುವಂಥ ಎಣ್ಣೆ ಅದು ಹೆಚ್ಚಾಗ್ತಾ ಹೋಯಿತು. ಎಷ್ಟು ಹೆಚ್ಚಾಯ್ತಪ್ಪ ಅಂತಂದರೆ ನಾವು ನೋಡ್ತೇವೆ ದೇವರು ಆ ಅಪಾಯದಲ್ಲಿ ಎಂಥ ಉಪಾಯ ಅವರಿಗೆ ಮಾಡಿ ತೋರಿಸ್ತಾನಪ್ಪ ಅಂತಂದರೆ ನಾವು ನೋಡ್ತೇವೆ 3.5 ವರ್ಷ ಮಳೆ ಬರಲಿಲ್ಲ ದೇಶದ ಮೇಲೆ. 3.5 ವರ್ಷ ಆ ದೇವರ ಮನುಷ್ಯ ಮತ್ತು ಈಕೆ ಮಗ 3 ಜನ ಏನು ಮಾಡಿದ್ರಿ, ಸಮೃದ್ಧಿಯಾಗಿ ಬದುಕಿದ್ರೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಎಂಥದೇ ಪರಿಸ್ಥಿತಿ ಬರಲಿ, ನಮ್ಮ ಜೀವಿತದಲ್ಲಿ ಎಂಥದೇ ಇಕ್ಕಟ್ಟು ಬರಲಿ, ನಮ್ಮ ಜೀವಿತದಲ್ಲಿ ಎಷ್ಟೇ ಬರಗಾಲದಂಥ ಪರಿಸ್ಥಿತಿ ಬರಲಿ, ಆದರೆ ನಾನು ನೀನು ನಂಬಿರುವಂಥ ದೇವರು ಆತನಿಗೆ ಎಂಥ ದೇವರಾಗಿದ್ದಾನಪ್ಪ ಅಂತಂದರೆ ಆತನು ನಾವು ಅಪಾಯದ ಅಂಚಿನಲ್ಲಿದ್ದರೂ ಕೂಡ ದೇವ್ರು ಏನು ಮಾಡ್ತಾನಂದರೆ ಆತನು ತಪ್ಪಿಸಿಕೊಳ್ಳುವಂಥ ಉಪಾಯ ನಮಗೆ ತೋರಿಸ್ತಾನೆ. ಅಲ್ಲಿ ಬಡ ವಿಧವೆಗೆ ಅಪಾಯದಲ್ಲಿದ್ದಳು, ಸಾಯುವ ಸ್ಥಿತಿಯಲ್ಲಿದ್ದಳು. 3.5 ವರ್ಷ ದೇವರು ಆಕೆ ಬದುಕುವಂತೆ, ಆಕೆ ಮಗನು ಬದುಕುವಂತೆ, ತಿರುಗಿ ದೇವರು ಭೂಮಿ ಮೇಲೆ ಮಳೆ ಸುರಿಸೋ ತನಕ ದೇಶದಲ್ಲಿ ಅನೇಕರು ಬಡತನದಿಂದ ಬರಗಾಲದಿಂದ ತತ್ತರಿಸಿ ಹೋಗಿದ್ದರು. ಆದರೆ ಈ ಬಡವ ವಿಧವೆ ಮಾತ್ರ ಏನಾಗಿದ್ದಳು ರೀ, ಮನೆಯಲ್ಲಿ ಸಮೃದ್ಧಿಯಾಗಿ 3 ಹೊತ್ತು ಊಟ ಪಡ್ತಾಯಿದ್ರು ಅವರು. ಹಲ್ಲೆಲೂಯಾ. ಕಾರಣ ಏನಂದರೆ ದೇಶದಲ್ಲಿರುವಂಥ ಊರಲ್ಲಿರುವಂಥ ಪ್ರತಿಯೊಬ್ಬರು ಆ ಬರಗಾಲದಿಂದ ತತ್ತರಿಸಿ ಹಸಿವೆಯಿಂದ ಸಾಯ್ತಾ ಇದ್ದರೆ, ಈ ಒಬ್ಬ ಹೆಣ್ಮಗಳು ಮಾತ್ರ, ಈ ಬಡ ವಿಧವೆ ಮಾತ್ರ ಏನು ಮಾಡ್ತಾ ಇದ್ದಾಳೆ ಅಂದರೆ ಹೊಟ್ಟೆ ತುಂಬ 3 ಹೊತ್ತು ಊಟ ಮಾಡ್ತಾ ಇದ್ದಾಳೆ. ಕಾರಣ ಏನಪ್ಪ ಅಂತಂದರೆ ಆಕೆ ನಂಬಿದಂಥ ದೇವರು, ಆಕೆ ನಂಬಿದಂಥ ದೇವರು, ಆ ದೇವರ ಮನುಷ್ಯನು, ದೇವರು ನಂಬಿದಂಥ ದೇವರು ಎಂಥವನಪ್ಪ ಅಂತಂದರೆ ಅವರು ಅಪಾಯದಲ್ಲಿ ಸಿಕ್ಬಿದ್ದಿದ್ರು, ಅವ್ರಿಗೆ ತಪ್ಪಿಸ್ಕೊಳ್ಳುವಂಥ ಉಪಾಯವನ್ನು ಕೊಟ್ಟನಂತೆ.